ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್. ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ. ಅಥವಾ ಜಗಳ ಮಿತಿಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ? ಇವಾಗ ಗೊತ್ತಿಲ್ಲ, ನಾನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲಮ್ಮ. ಏನಂತದ್ದು ಬಂದಿಲ್ಲ. ನಾವು ಏನ್ರಿ ಅಂದ್ರೆ ಅಲ್ಲಿ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಹೊರಗಡೆ. ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ, ನಮ್ಮಲ್ಲಿ ಬೇಕಾಗಿಲ್ಲ. ಪ್ರಶಾಂತ್ ಸರ್, ಓಕೆ ಓಕೆ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ಸರ್. ಆಗಲೇ ಮಾಂಟಾಜ್ ಸಾಂಗ್ ಹಾಕಿದ್ರು, ಅದರಲ್ಲಿ ಒಂದು ಸಾಲು ಬರುತ್ತೆ, ಏನಂದ್ರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ. 90 ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ. ಅದೇ ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತ ಅಂತ 10 ವರ್ಷ ಆದ್ಮೇಲೆ ಕೇಳಿಸಿದೆ ಅವರಿಗೆಲ್ಲ. ಒಂದು ಗೇಮ್ ಅಲ್ಲಿ ಒಂದು ಸೋಲು ಗೆಲುವು ಇರುತ್ತೆ, ಆ ಅರ್ಥದಲ್ಲಿ ತಗೊಂಡಿದ್ರೆ ಬಿಟ್ರೆ ಬೇರೆ ಅವನು ಇವಂತ ಅಂತ ಹಂಗಲ್ಲ. ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಣಗಳು ಅಂತ ಫ್ರೆಂಡಿಗೆ ಹೋಗಿರ್ತೀವಲ್ಲ, ಆ ತರ ಅದು ಲೈನ್ ಆಟ ಅಂತ ಒಂದು ನೋಡಿದೆ ಸರ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.